ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಸಾಮಾನ್ಯವಾಗಿ ಎಲ್ಲರೂ ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿರ್ತೀರಾ. ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋದಾಗ ಹೋಗಬಹುದಾದ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಕೋಡ್ಗಲ್ ಮಹದೇಶ್ವರ ಬೆಟ್ಟ. ಹೌದು ವೀಕ್ಷಕರೇ, ಟ್ರೆಕ್ಕಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಕೋಡ್ಗಲ್ ಮಹದೇಶ್ವರ ಬೆಟ್ಟದ ಸಂಪೂರ್ಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಾಲೂರು ಮಠದ ರಸ್ತೆಯಿಂದ ನಾವು ಕೋಡ್ಗಲ್ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು. ಇಲ್ಲಿ ನೋಡ್ತಾ ಇರೋಂಥ ಸ್ಥಳನೇ ಸಾಲೂರು ಮಠ. ಇಲ್ಲಿಂದ ಅಂದಾಜು ಒಂದು 4ರಿಂದ 5 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಾಳೆಕಲ್ ಬಸಪ್ಪ ಅಂತ ಹೇಳ್ತೀವಿ. ಇಲ್ಲಿ ತನಕ ವೆಹಿಕಲ್ಗಳು ಬರ್ಬೋದು. ಇದ್ರ ಮುಂದಕ್ಕೆ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕಾಗುತ್ತೆ ಕೋಡ್ಗಲ್ ಮಹದೇಶ್ವರ ಬೆಟ್ಟಕ್ಕೆ. ಇಲ್ಲಿಗೆ ನಮ್ಮ ಮಹದೇಶ್ವರ ಸ್ವಾಮಿಯ ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಥರ ಫ್ಯಾಮಿಲಿ ಜೊತೆ ಟ್ರೆಕ್ಕಿಂಗ್ ಹೋಗೋದು ಅಂದರೆ ತುಂಬಾ ಖುಷಿಯಾಗುತ್ತೆ. ನಾವು ಕಾಲ್ನಡಿಗೆ ಹೋಗೋದ್ರಿಂದ, ಮಾತಾಡಿಕೊಂಡು ಮತ್ತು ಕಾಮಿಡಿ ಮಾಡ್ಕೊಂಡು ಹೋಗೋದ್ರಿಂದ ಆಯಾಸ ಆಗೋದೇ ಗೊತ್ತಾಗಲ್ಲ. ಬೆಟ್ಟ ಹತ್ತುವಾಗ ಇದೊಂದು ಕೋಲ್ ಗ್ರಿಪ್ ಇದ್ರೇನೆ ಬೆಟ್ಟ ಹತ್ತೋಕೆ ಸುಲಭ ಆಗುತ್ತೆ. ಕಣ್ಣಿಗೆ ಹತ್ರ ಕಾಲಿಗೆ ದೂರ ಅಂತ ಹೇಳೋ ಮತ್ತು ಸುಳ್ಳಲ್ಲ. ನಾವು ಹೋಗ್ಬೇಕಾದ್ರೆ ಗೊತ್ತಾಯ್ತು ಇಲ್ಲಿ ಗಜರಾಜ ಬಂದು ಹೋಗ್ತಾರೆ ಅಂತ.
ಇಲ್ಲಿ ಬರುವ ಭಕ್ತಾದಿಗಳು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಅನ್ನು ಬಿಸಾಡಬೇಡಿ, ಪರಿಸರವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳೋಣ. ಇಲ್ಲಿ ಬರಬೇಕಾದ್ರೆ ನೋಡ್ಕೊಂಡು ಬನ್ನಿ, ಯಾಕಂದರೆ ಸೋಲಾರ್ ತಂತಿ ಇದೆ. ಬೆಟ್ಟಕ್ಕೆ ಬಂದಾಗ ಇಲ್ಲಿ ಒಮ್ಮೆ ಭೇಟಿ ಕೊಡಿ, ತುಂಬ ಅದ್ಭುತವಾಗಿದೆ ಪರಿಸರ. ಮಹದೇಶ್ವರ ಸ್ವಾಮಿಯವರು ಸ್ನೇಹಿತರೊಡನೆ ಆಟವಾಡುತ್ತಾ ಕಲ್ಲನ್ನು ಒಂದರ ಮೇಲೊಂದಂತೆ ಜೋಡಿಸಿದ್ದಾರೆ. ಹಾಗೆ ಅದು ಜೋಡಿ ಕಂಬುಗಳಂತೆ ಕಾಣುತ್ತಿವೆ. ಇದು ಎಷ್ಟೇ ಗಾಳಿ ಮಳೆಗೆ ಒಂದು ಕಲ್ಲು ಸಹ ಅಲಗಾಡಿಲ್ಲ ಅಂತ ಹೇಳಲಾಗುತ್ತದೆ. ಹಾಗಾಗಿ ಕೋಡ್ಗಲ್ಲು ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತದೆ. ಸಂಕಮ್ಮನವರು ಕಷ್ಟದಲ್ಲಿದ್ದಾಗ ಮಾದಪ್ಪನನ್ನು ನೆನೆಯುತ್ತಾರೆ. ಕೋಡ್ಗಲ್ ಬೆಟ್ಟದ ಮೇಲೆ ಧ್ಯಾನ ಮಾಡುತ್ತಾ ಕುಳಿತಿದ್ದ ಮಹದೇಶ್ವರ ಸ್ವಾಮಿಯವರು ಕಷ್ಟದಲ್ಲಿದ್ದ ಸಂಕಮ್ಮನ ಬಳಿ ಬಂದು ಗುರುಕ್ವಾರಣ್ಯ ಭಿಕ್ಷೆ ಕೋಡುಗಲ್ಲು ಮಾದೇವನಿಗೆ ಅಂತ ಕೇಳುತ್ತಾರೆ ಎನ್ನಲಾಗಿದೆ. ಜನಪದ ಹಾಡುಗಳ ಮುಖಾಂತರವೂ ಸಹ ಕೋಡುಗಲ್ಲು ಜನಪ್ರಿಯವಾಗಿದೆ. ಮಲೆಮಹದೇಶ್ವರ ಸ್ವಾಮಿಯವರು ಬೆಟ್ಟದ ಕಾಡಿನಲ್ಲಿ ತಿರುಗಾಡಿ ಹಲವಾರು ಪವಾಡಗಳನ್ನು ಮಾಡಿದ್ದರು ಎನ್ನಲಾಗಿದೆ. ಮನೆ ಕಟ್ಟಿ ಶುಭ ಕಾರ್ಯ ಮಾಡುವವರು ದೇವರನ್ನು ಮನಸ್ಸಲ್ಲಿ ನೆನೆದು ನಂಬಿಕೆಯಿಂದ ಕಲ್ಲನ್ನು ಒಂದರ ಮೇಲೊಂದಂತೆ ಜೋಡಿಸುತ್ತಾರೆ. ಇಷ್ಟೆಲ್ಲ ವಿಡಿಯೋ ಮಾಡೋಕ್ಕೆ ನನಗೆ ಸಹಕರಿಸಿದ್ದ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ನೆಕ್ಸ್ಟ್ ಬಂದದ್ದೇ ಸಾಲೂರು ಮಠ. ಮಹದೇಶ್ವರ ಸ್ವಾಮಿಯವರು ರಾಗಿ ಬೀಸಿದ ಕಲ್ಲು ಸಹ ಈಗಲೂ ಇದೆ. ಹಾಗೆ ಅವರು ಪ್ರತಿಷ್ಠಾಪನೆ ಮಾಡಿದ ಮುಹೂರ್ತ ಕಂಬನು ಸಹ ನೋಡಬಹುದು. ಇಲ್ಲಿ ಸಿಗುವ ರಾಗಿ ಗಂಜಿನ ಮಿಸ್ ಮಾಡ್ಕೋಬೇಡಿ. ಮಹದೇಶ್ವರನ ಬೆಟ್ಟಕ್ಕೆ ಬಂದಾಗ ಸಾಲೂರು ಮಠಕ್ಕೆ ಒಮ್ಮೆ ಭೇಟಿ ಕೊಡಿ. ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಗೆ ನನಗೆ ಹೆಲ್ಪ್ ಆಗುತ್ತೆ. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.